ಫೋಟೋಶೂಟ್ ಮಾಡ್ತೀವಿ ನಾವು ವೀಡಿಯೋ ಮಾಡ್ಕೊತೀವಿ ಅವ್ರು ಫೋಟೋಶೂಟ್ ಮಾಡಿಸ್ತೀವಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 8 ಗಂಟೆ ಆಗೈತಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಒನ್ ಡೇ ಟ್ರಿಪ್ ಥರ ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬರೀ ನೋಡೋಣ ಇಲ್ಲೇ ಹಾಸನ ಸುತ್ತಮುತ್ತ ಏನೇನಿದಾವೆ ಅಂತೇಳಿ ನೋಡ್ಕೊಂಬರೋಣ ಅಂತ ಆಲ್ರೆಡಿ ರೆಡಿ ಆಗಿದ್ದೀನಿ. ಅಂತ ನನ್ನ ಜೀನ್ಸ್ ಒಂದು ಟಾಪು ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯವರು ಮತ್ತು ನಯನ ಹೆಂಗೆ ರೆಡಿ ಆಗಿದ್ದಾರೆ ಅಂತೇಳಿ ತೋರಿಸ್ತಾರೆ. ಈಗ ನಮ್ಮ ಮನೆಯವರು ಸಿಂಪಲ್ ಆಗಿ ರೆಡಿ ಆಗಿದ್ದಾರೆ. ನಾನು ಅದ್ರ ತೋರಿಸ್ತೀನಿ ಹೆಂಗೆ ಬಂದ ಅಂತೇಳಿ. ಟವಲ್ ಹಸಿ ಇತ್ತು, ಹಂಗಾಗಿ ಆ ಕಡೆ ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಜರ್ಕಿನ್ ಹಿಡ್ಕೊಂಡಾಳ. ಆಲ್ರೆಡಿ ಮಳೆ ಬರತ್ತೈತಿ ಹೊರಗಡೆ. ಈ ಥರ ಕಾಣಿಸ್ತಾಳೆ ನೋಡ್ರಿ. ನಾನು ಹೇರ್ ಸ್ಟೈಲ್ ಹೆಂಗೆ ಒಳ್ಳೆ ಏನೋ ಹಿಂದ್ಗಡೆ ಒಳ್ಳೆ ಹೇರ್ ಸ್ಟೈಲ್ ನೋಡ್ರಿ ಹಿಂಗಾಯ್ತು ಅಂತೀವಿ. ಚೆನ್ನಾಗಾಯ್ತಲ್ಲ. ಕೂದಲು ಹಸಿ ಇದ್ದು, ತಲೆ ವಾಶ್ ಮಾಡಿದ್ದೆ, ಹಸಿ ಇದ್ದು. ಹಂಗಾಗಿ ಸ್ವಲ್ಪ ನೋಡ್ರಿ ಮಳೆ ಹೆಂಗೆ ಬರ್ತೈತೆ ಅಂತೇಳಿ. ಬಿಸಿಲು ಮಳೆ ಕಾಣಿಸ್ತಾ ಇಲ್ಲ. ಮಳೆ ಈಗ ಒಂದು ಚೂರು ಕಾಣುತ್ತೆ ನೋಡ್ರಿ ಅಲ್ಲಿ. ಬಿಸಿಲು ಮಳೆ ಬರ್ತೈತಿ. ಬರ್ರಿ ಆಯ್ತಾ. ಮಳೆ ಅಂತೂ ಸ್ಟಾರ್ಟ್ ಆಯಿತು ಜೋರಾಗಿ. ಒಂಚೂರು ಮನೆಯಿಂದ ಬರಬೇಕಾದ್ರೆ ಸ್ವಲ್ಪ ಸಾನೆ ಇತ್ತು. ಇಲ್ಲಿ ಹೋಗ್ತಾ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು. ಗೊತ್ತಿಲ್ಲ ಏನೇನಾಗುತ್ತೆ ಅಂತೇಳಿ. ಪ್ಲೇಸಸ್ ನೋಡ್ತಾ ಹಿಂಗೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಪ್ಲೀಸ್ ದೇವ್ರೆ, ಇವತ್ತೊಂದು ದಿವಸ ಸ್ವಲ್ಪ ಇದು ಮಾಡಂತ ಅನ್ಕೊತೀನಿ. ಯಾವಾಗಲೂ ಹಿಂಗೆ ಆಗುತ್ತೆ, ನಿಲ್ಲು ಅಂತ ಅನ್ಕೊತೀನಿ. ನಿಲ್ಲಿಸ್ಬೇಕು, ಒಂಚೂರು ಟೈಮ್ ಕೊಡ್ಬೇಕು ನಮಗೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ನಿಜ ಅಲ್ವಾ? ಒಂಚೂರು ನಂಗೆ ಕಷ್ಟ ಆಗುತ್ತೆ. ಹಂಗಂತ ಹೇಳಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ ದೇವರು. ಐ ಹೋಪ್ ನಿಲ್ಲಿಸ್ಬೇಕು. ಅವ್ರಿಗೆ ಬಿಟ್ಕೊಟ್ಟಿದ್ದು. ಇಲ್ಲೇ ಹಾಸನ ಸುತ್ತಮುತ್ತ ಯಾವ ಪ್ಲೇಸಸ್ ಇದಾವೆ ನಾವು ನೋಡ್ಕೊಂಡು ಹೋದ್ರದಂತೇಳಿ ಹೊರಟಿದ್ದೀವಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕವರ್ ಮಾಡ್ಕೊತೀವಿ ಅಂತೇಳಿ ಈ ಮಳೆಯಲ್ಲಿ. ಒಟ್ಟು ಕಾರ್ನಾಗ ಹೋಗೋಕ್ಕಂತೂ ಚಿಲ್ಲಾಗಿ ಚೆನ್ನಾಗೈತೆ ವಾತಾವರಣ. ಬಿಸಿಲೇನೂ ಇಲ್ಲ, ಫುಲ್ ಮಳೆ ಇದೆ ಐತಿ. ಮುಂದಕ್ಕೆ ಹೋಗ್ತಾ ಹೆಂಗೈತೆ ಗೊತ್ತಿಲ್ಲ. ಯಾಕೋ ಇವತ್ತು ಬೆಳಿಗ್ಗೆನೇ ಹಿಡ್ಕೊಂಡಿತ್ತು ಮಳೆ. ನಿನ್ನೆ ಇರಲಿಲ್ಲಲ್ಲ. ನಿನ್ನೆ ಸ್ವಲ್ಪ ಕಮ್ಮಿ ಇತ್ತು. ನಿನ್ನೆ ಹೋದ್ರೆ ಆಗ್ತಿತ್ತು, ಬಟ್ ನನಗೆ ಯಾಕೋ ಅಷ್ಟಿದೆ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಇವತ್ತು ಹೊರಟಿದ್ದೀವಿ. ಇವತ್ತು ನೋಡಿದರೆ ಬೆಳಗ್ಗೆನೇ ಮಳೆ ಸ್ಟಾರ್ಟ್ ಆಗೈತಿ. ನೋಡೋಣ ಹೆಂಗೆ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಬರ್ರಿ, ಹಾಸನ ಸುತ್ತಮುತ್ತ ಯಾವ ಪ್ಲೇಸ್ ಇದಾವೆ ಎಲ್ಲನೂ ನಮ್ಮ ಜೊತೆಲಿ ನೀವು ಒಂಚೂರು ನೋಡ್ಕೊಂಬರೋದಂತ ಇವತ್ತು ಹೊರಟಿದ್ದೀವಿ. ನಯನೊಂದು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಇನ್ನೇನು. ಆಕಿನೆಲ್ಲೂ ಟ್ರಿಪ್ ಅಂತ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅಜ್ಜಿ ಊರಿಗೆ ಹೋಗಿ ಬಿಟ್ಟರೆ ಮತ್ತೆ ಇನ್ನೆಲ್ಲೂ ಹೋಗಿಲ್ಲ. ಹಂಗಾಗಿ ಹೋಗಿ ಬರೋಣ ಅಂತಂದು ನಯನ. ಸರಿ ಆಯಿತು ಅಂತೇಳಿ ರೆಡಿಯಾಗಿ ಹೋಗ್ತಿದ್ದೀವಿ. ನೋಡೋಣ ಏನೇನಾಗುತ್ತೆ, ಎಷ್ಟೆಷ್ಟು ನೋಡ್ತೀವಿ ಅಂತೇಳಿ. ಹೋಗ್ತಾ ಆಂದವೇ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಏನೇನಾಗುತ್ತೆ ಅಂತೇಳಿ ನೀವು ನೋಡ್ಕೊಂಬರೋಣ ಅಂತ. JCB ಹೊಲ್ಟೈತೆ ನೋಡ್ರಿ ಅಲ್ಲಿ. JCB ಅಲ್ಲ ಮತ್ತೆ ಕ್ರೇನ್, ಹೈಡ್ರಾ. ಹೌದಲ್ಲ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಹೈಡ್ರಾ ಕ್ರೇನ್ ಅಂತಾರ, ಹೈಡ್ರಾ ಬಂತ. ಎಲ್ಲಿ ತಲುಪಿದ್ವಿ? ಪುಷ್ಪಗಿರಿ. ಪುಷ್ಪಗಿರಿನ ಇದು? ನಾಳೆ ಬೇಡ, ನೀವು ತಲುಪಿದ್ದೀರಿ ಅಂತ ಹೇಳ್ತಾರೆ. ಇಲ್ಲೇ ಎಲ್ಲರೂ ಇರ್ಬೇಕು ನೋಡ್ರಿ. ಫಸ್ಟ್ ಪ್ಲೇಸ್ ಬಂದು ಪುಷ್ಪಗಿರಿ. ನೈನಾ ಫ್ರೆಂಡ್ಸ್ ಬಂದ್ವಿ ನೋಡ್ರಿ. ಯಾವುದಿದು? ಹಳೆಬೀಡು. ಹೋಗೋಸತಿ ಬಂದಿದ್ವಿ, ಬಟ್ ಭಾಳ ವರ್ಷ ಆಯಿತು. ಮತ್ತು ವಾಪಸ್ಸು ಇವಾಗ ಎಂಟ್ರಿ. ಸ್ಟಾರ್ಟಿಂಗಲ್ಲಿ ಬಂದಿದ್ವಿ ಅನ್ಸುತ್ತೆ. ಒಂದು 6 ವರ್ಷದಿಂದ ಬೈಕ್ ತೊಗೊಂಬಂದಿದ್ವಿ ನಾನು, ನಯನ ಪಪ್ಪ. ಈಗ ಮತ್ತೆ ಬಂದೀವಿ ನೋಡ್ರಿ. ನೋಡ್ಕೊಂಡು ಹೋಗೋದು. ಟ್ರೈನ್ ತೊಗೊಂಬರ್ತೀನಿ. ಫ್ಲೈಟ್ ಅನ್ಬೇಕಪ್ಪ, ಟ್ರೈನ್ ಅಂತ. ಹೌದಾ? ಇಲ್ಲೇ ನಿಲ್ಸಿದ್ರು. ಹೆಂಗೋ ಮನಾರ್ದೈತೆ ನೋಡಿ. ಫುಲ್ ದೊಡ್ಡದೈತಲ್ಲ ಇದು.
ಹಾಂ ಬಸವಣ್ಣ ಹಾಂ ಇಬ್ಬರು ಒತ್ತಟ್ಟೆ ಬಂದಿಲ್ಲ ನೋಡಿ. ಇದು ದೊಡ್ಡದೈತಲ್ಲ ಒಂಚೂರು, ಅದು ಚಿಕ್ಕದೈತಿ. ಹಾಂ ಅದು ಚಿಕ್ಕದೈತೆ ಅಲ್ಲೇ ನೋಡ್ರಿ, ಅದು ಚಿಕ್ಕದೈತಿ. ಅದು ಅಂದ್ರೆ ಅಲ್ಲಿ ಹ್ಞೂ ಅದು ಸ್ವಲ್ಪ ಇನ್ನೊಂಚೂರು ಮುಂದೆ ಐತ್ರ ಇರಂಗೆ ಐತಿ. ಇದು ದೊಡ್ಡದೈತಿ ಬಸವಣ್ಣ. ಹ್ಞೂ ಚೆನ್ನಾಗೈತಲ್ಲ. ಅಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡ್ರಿ. ಫೋಟೋ ಶೂಟ್ ನಡೆದೈತಿ. ಬಸವಣ್ಣ ನೋಡ್ರಿ ಎಷ್ಟು ನೋಡ್ದೈತಿ. ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ನಮ್ಮದು. ನಾವು ವೀಡಿಯೋ ಮಾಡ್ಕೊತೀವಿ, ಅವ್ರು ಫೋಟೋ ಶೂಟ್ ಮಾಡಿಸ್ತಿದ್ರು. ಸೋನೆ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ. ಮತ್ತೆ ಸೋನೆ ಸ್ಟಾರ್ಟ್ ಆಯ್ತು. ಓಪನ್ ಐತೆ ದೇವಸ್ಥಾನ ಒಳಗಡೆ. ಹಾಗೆ ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ರೌಂಡ್ ಆಗ್ತಾ ಇದ್ದೀವಿ. ಆ ಕಡೆಯಿಂದ ಬಂದು ದರ್ಶನ ಮುಗಿಸ್ಕೊಂಡು ಈ ಕಡೆಯಿಂದ ಹೊರಗೆ ಹೋಗೋಣ ಅಂತೇಳಿ. ಈ ಶಿಲೆಗಳನ್ನು ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದಾವೆ ಅಂತಂದ್ರೆ ನೋಡೋಕ್ಕೂ ಫುಲ್ ಖುಷಿ ಆಗುತ್ತೆ. ಬಟ್ ಅದು ಎಲ್ಲ ಆ ಶಿಲೆಗಳೆಲ್ಲ ಒಂದು ಸ್ವಲ್ಪ ಮುಕ್ಕಾಗಿದೆ ನೋಡ್ರಿ. ಗೋಣಿಲ್ಲ, ಕೈ ಇಲ್ಲ, ಕಾಲಿಲ್ಲ, ಆ ಥರದ್ದು ನೋಡಿದಾಗ ಭಾಳ ಬೇಜಾರಾಗುತ್ತೆ. ಈ ಥರದ್ದು ನಮ್ಮ ಅರಸೀಕೆರೆಯಲ್ಲಿ ಒಂದು ಐತೆ ದೇವಸ್ಥಾನ, ಮತ್ತು ನಾವಿದ್ದ ಊರಲ್ಲೇ ಒಂದು ಐತೆ. ನೋಡೋಕ್ಕೆ ಏನೋ ಒಂಥರ ಖುಷಿ ಅಂತ ಅನ್ಸುತ್ತೆ. ಆವಾಗಿನ ಚಿತ್ರಕಲೆ ಹೆಂಗಿತ್ತು, ಅದು ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಆ ಗೊಂಬೆಗಳನ್ನು ಅಂತಂದ್ರೆ ನಿಜವಾಗ್ಲೂ ಅದನ್ನು ಡೀಟೇಲಾಗಿ ನೋಡಿದಾಗ್ಲೇ ಒಂಥರ ಖುಷಿ ಅಂತ ಅನಿಸುತ್ತೆ. ಈ ವಾತಾವರಣವೂ ತುಂಬ ಚೆನ್ನಾಗಿತ್ತು. ಜಿಟಿ ಜಿಟಿ ಮಳೆ ಮತ್ತು ಫುಲ್ಲು ಬೆಳಗಿನ ಜಾವ ತಂಪಾಗಿತ್ತು, ಚೆನ್ನಾಗಂತ ಅನ್ನಿಸ್ತು. ನೋಡೋಕ್ಕೂ ಚೆನ್ನಾಗಂತ ಅನ್ನಿಸ್ತು. ವಾತಾವರಣವೂ ಚೆನ್ನಾಗಿತ್ತು. ಆರಾಮಾಗಿ ಚಿಲ್ಲಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿತ್ತು. ಒಳ್ಳೆ ಟ್ರಿಪ್ ಅಂತ ಅನ್ನಿಸ್ತು ನನಗಿವತ್ತು. ಶಿವನ ಸ್ಟ್ಯಾಚು ಕಾಣಿಸ್ತಾ ಇತ್ತು ನೋಡ್ರಿ ಮೇಲೆ. ಅಲ್ಲಿಗೆ ಹೋಗ್ತಾ ಇರೋದು ಈಗ. ನೆಕ್ಸ್ಟ್ ಪ್ಲೇಸ್ ಬಂದು ಎಂಥದ್ರಿ ಊರು? ಪುಷ್ಪಗಿರಿ. ಸಾಕಾಗೈತಿ. ಅಲ್ಲಿ ಹೋದ್ಮೇಲೆ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮಗೆ. ಹೇಗಿದೆ? ಸೂಪರ್. ಸ್ಟ್ಯಾಚು ಇಲ್ಲ, ನಾನು ಅಲ್ಲೇ ಬುರ್ಸಾಂಶ ಅವರೇ ಕಳಿಸ್ಯಾರ. ನಾ ಕರ್ಕೊಂಡು ನಾವು ತೋರಿಸೋಕೆ ಬಂದು ಅಲ್ಲೇ ಕುತ್ಕೊಂತಿದ್ದಿಲ್ಲ ಅಂತ ಕೆಳಗೆ. ಇಲ್ಲಿ ಮೇಲೆ ಬಂದ್ಬಿಡೋಣ. ಮೇಲೆ ಕೆಳಗೆ ಬಂದು ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಹೋಗ್ಬಿಡೋಣ. ಎಲ್ಲಿ ಮೇಲಾಶ್ರಿ? ಗೈಸ್, ಈ ಶಿವನ ಸ್ಟ್ಯಾಚು ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂತೇಳಿ. ನಾನು ನಿಜವಾಗ್ಲೂ ನೋಡಿರಲೇ ಇಲ್ಲ. ನಮ್ಮೂರು ಅಕ್ಕಪಕ್ಕ ಇದ್ರೂ ನಾನು ಇದನ್ನು ನೋಡಿರಲಿಲ್ಲ. ಭಾಳ ದಿವಸ ಆಯ್ತಿದ್ದು ಆಗಿ. ಬಟ್ ಗೊತ್ತಿತ್ತು, ಹೋಗೋಕ್ಕಾಗಿರಲೇ ಇಲ್ಲ. ಭಾಳ ದಿವಸದಿಂದ ಅನ್ಕೊತಿದ್ವಿ ಹೋಗ್ಬೇಕು ಕಾಲನೇ ಕೂಡಿ ಬಂದಿದ್ದಿಲ್ಲ. ಇವಾಗ ಕಾಲ ಕೂಡಿ ಬಂತು ಅಂತ ಅನ್ಕೋಬೋದು. ಬಟ್ ಇಲ್ಲೊಂದು ಬೇಜಾರು ಏನಾಯಿತು ಅಂತಂದ್ರೆ
ಪೂರ್ತಿ ಆ ಸ್ಟ್ಯಾಚು ಹತ್ರ ಹೋಗೋಕ್ಕಾಗಲಿಲ್ಲ ನಮಗೆ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಗೇಟ್ ಹಾಕ್ಬಿಟ್ಟಿದ್ರು, ಅಲ್ಲೇ ನಿಂತ್ಕೊಂಡು ನೋಡಬೇಕಾಗಿತ್ತು. ಅದೊಂದು ಇಷ್ಟ ಆಗಲಿಲ್ಲ ನನಗೆ. ಇನ್ನೂ ಸ್ವಲ್ಪ ಹತ್ರಕ್ಕೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಖುಷಿ ಆಗೋದು. ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗೈತಿ. ಈ ಮಳೆ ವಾತಾವರಣಕ್ಕೂ ಇನ್ನೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೇಚರು ಅಷ್ಟೇ ಚೆನ್ನಾಗೈತೆ, ಸ್ಟ್ಯಾಚ್ಯೂನು ಅಷ್ಟೇ ಚೆನ್ನಾಗೈತೆ. ಅಲ್ಲಿ ಒಳಗಡೆ ಒಂದು ದೇವಸ್ಥಾನ ಇತ್ತು, ಅದನ್ನು ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು ನೋಡಿ. ಬಟ್ ಆ ಸ್ಟ್ಯಾಚು ಹತ್ತಿರದಿಂದ ಇನ್ನೊಂಚೂರು ಹತ್ತಿರದಿಂದ ನೋಡಿದರೆ ಇನ್ನೂ ಖುಷಿ ಆಗೋದು ಅಂತ ಅನ್ನಿಸ್ತು ನನಗೆ. ಅಮ್ಮ ಮೇಲೆ ಗ್ಲಾಸ್ ನೋಡಿ ಎಷ್ಟು ಚೆನ್ನಾಗೈತೆ. ಕಾಣಿಸ್ತಿದೆ ತಪ್ಪ ನಿಂತರ ಅಂತ ಬ್ರೈಟ್ ಜಾಸ್ತಿ ಆಗುತ್ತೆ ಮಾ. ಇಲ್ಲಿ ಒಳಗಡೆ ಡೌನ್ ಅನ್ಸುತ್ತೆ, ಒಳಗಡೆ ಬ್ರೈಟ್ ಅನ್ಸುತ್ತೆ. ಓಕೆ, ಅಲ್ಲಾಡಿಸ್ಬಿಡ ಕೈನ ಅಷ್ಟೊಂದು. ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಚೆನ್ನಾಗಿ ಕಾಣಿಸ್ತೈತೆ ಅಂತೇಳಿ ವೆಹಿಕಲ್ಸ್ ಹೆಂಗೆ ಕಾಣಿಸ್ತದೆ. ಇಲ್ಲಿ ಹೆಂಗೆ ಕಾಣಿಸುತ್ತೆ ನೋಡ್ರಿ ವಾತಾವರಣ. ಕ್ಯಾಮ್ರಾದಾಗ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನೋಡೋಕೆ ಸಾಕಾದಾಗ ಕಾಣಿಸ್ತೈತಿ. ಜಾತ್ರೆ ಟೈಮಲ್ಲಿ ಅದು ಇದೆ ಅನಿಸುತ್ತೆ. ಫುಲ್ಲೆಲ್ಲ ಇದು ಆಗಿ ಫುಲ್ಲೆಲ್ಲ ಹೂವಿಂದು ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ರು ಪೂರ್ತಿ. ಸೊ ಅಲ್ಲಿ ನೋಡಿ ಎಷ್ಟು ಇದು ಹೆಂಗೆ ಮುಚ್ಕೊಂತು ಕ್ಲೌಡ್ ಫುಲ್ಲು ಸಖತ್ತಾಗಿ ಕಾಣಿಸ್ತೈತೆ. ಬಟ್ ಇದು ಒಳಗಡೆ ಎಂಟ್ರೆನ್ಸ್ ಇದ್ರೆ ಇನ್ನೂ ಚೆನ್ನಾಗಿ ಇಷ್ಟ ಆಗೋದು. ಒಂದೇ ನಿಮಿಷ ತಡಿಯಮ್ಮ, ಇದಿಗೆ ಕ್ಲೋಸ್ ಐತಿ, ಒಳಗಡೆ ಇಲ್ಲ. ಈಗ ಯಾರೂ ಬರಲ್ವಲ್ಲ, ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ಇಲ್ಲಂತರೂ ಏನು ಕಾಣಿಸ್ತಾನೆ ಇಲ್ಲ, ಫುಲ್ ಫಾಗ್ ಮುಚ್ಕೊಂತು. ಮಳೆ ಬಂತು, ಜೋರಾಯಿತು. ಏನೂ ಕಾಣಿಸಲ್ಲ ಇದರಲ್ಲಿ. ಅದೇನು ಸೌಂಡ್ ಅಪ್ಪಾಜಿ? ಕ್ಯಾಮ್ರಾ ಇದು ಮೈಕು ಅಕ್ಕಿ ಓಡ್ಸೋಕ್ಕೆ ಏನು ಸಖತ್ತಾಗಿ ಕಾಣಿಸ್ತೈತೆ ಅಂದರೆ ಎಳ್ಳೆ ಮರ ಒಳ್ಳೆ ಚೆನ್ನಾಗಿ ಕಾಣಿಸ್ತೈತಿ. ಬಟ್ ಮಳೆ ಇರ್ಲಿಕ್ಕಂದ್ರೆ ಇನ್ನೂ ಸಖತ್ತಾಗೋದು ಮಳೆ. ಲಾಸ್ಟಲ್ಲಿ ನೋಡ್ಕೊಂಡು ಹೋಗ್ಬಿಡೋದು. ಗೇಟ್ ಕ್ಲೋಸ್ ಆಗ್ತೈತಿ. ಹೆಂಗೆ ಬರ್ತೈತಿ ಮಳೆ? ಚೆನ್ನಾಗೈತಿ ಮಳೆ. ಹಾಂ, ಸೂಪರ್ ಅಲ್ಲ? ಸಖತ್ತಾಗಿ ಬರ್ತೈತಿ ಮಳೆ ಅಲ್ಲ? ಹೆಂಗೆ ಬರ್ತೈತಿ ಮಳೆ? ಹಿಂಗೆ ಹಾಕಾಕತ್ತೈತಿ. ಪ್ರಸಾದ ಐತನ್ ಕೇಳ್ರಿ, ಕೇಳಿದ್ರ? ನೋಡ್ರಿ ಹೋಗೋಣ ಹಂಗಾರೆ ಬಿಡ ಯಾವ್ದಾರ ಹೋಟ್ಲಿ ಗೊತ್ತಿಲ್ಲ. ಹಾಂ, ಗೊತ್ತಾಗಲ್ಲ ಯಾಕಡೆ ಹೋಗ್ಬೇಕು ಯಾಕಡೆ ಬರ್ಬೇಕಂತೇಳಿ. ಇಲ್ಲೇ ಐತೆ ಸ್ಟ್ಯಾಚು. ಬರ್ರಿ, ಹೊಟ್ಟೆ ತಾಳ ಆಗ್ತೈತಿ. ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮತ್ತೆ ಯಾವ ಕಡೆ ಆಗುತ್ತಾ ಆ ಕಡೆ ಜರ್ನಿನ ಸ್ಟಾರ್ಟ್ ಮಾಡೋದು ರೀ. ಹಾಂ ಕಾಲು ಚುಚ್ತವೆ ಕಲ್ಲು. ಅವ್ವಾ
ಏನು ಕಲ್ಲು ಹ್ಞೂ ಚುಚ್ತಾವ ಹೊಟ್ಟೆ ತಾಳ ಆಗ್ತೈತಿ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗೋದು ಭಾಳ ಆಗ್ತೈತೆ ಲಗಟ್ಟೆ ಹೊಡಿತೈತೆ ಹೊಟ್ಟೆ. ಇವಾಗ ಬೇರೆ ಕಡೆ ಹೋಗೋದು ಮತ್ತೆ. ಇವಾಗ ಟೈಮ್ ಬಂದು 9:30 ಚೆನ್ನಾಗಿ ಸುತ್ತಾಡಿ ಚೆನ್ನಾಗಿ ಹೊಟ್ಟೆನೂ ಹಸ್ತೈತಿ. ಈಗ ನಾಷ್ಟ ಮಾಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋದು.